ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇರಾನ್ ಮಿಸೈಲ್, ಡ್ರೋನ್, ಶಸ್ತ್ರಾಸ್ತ್ರ ನಾಶ ಮಾಡ್ತೇವೆ. ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು. ಇರಾನ್ಗೆ ಈಗ ಯುರೇನಿಯಂ ಸಂಗ್ರಹದ ಸಾಮರ್ಥ್ಯ ಇಲ್ಲ, ಜೊತೆಗೆ ಬ್ಯಾಲಿಸ್ಟಿಕ್ ಮಿಸೈಲ್ ನಿರ್ಮಿಸುವ ಶಕ್ತಿಯೂ ಇಲ್ಲ. ಈಗಾಗಲೇ ಕಚ್ಚಾ ವಸ್ತುಗಳ ಫ್ಯಾಕ್ಟರಿಗಳನ್ನು ನಾವು ನಾಶ ಮಾಡಿದ್ದೇವೆ. ಮಿಸೈಲ್ ತಯಾರಿಸೋ ಅಂಥ ಫ್ಯಾಕ್ಟರಿಗಳನ್ನೇ ನಾವು ನಾಶ ಮಾಡಿದ್ದೇವೆ. ಮಿಸೈಲ್, ಡ್ರೋನ್, ಶಸ್ತ್ರಾಸ್ತ್ರವನ್ನು ನಾವು ನಾಶ ಮಾಡ್ತೇವೆ. ಇರಾನ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಎಚ್ಚರಿಕೆ ಕೊಟ್ಟಿದ್ದಾರೆ. ಚಂದ್ರಮೋಹನ್ ನೋಡಿ, ಇದೊಂದು ಹೊಸ ಅಸ್ತ್ರ. ಈಗಾಗಲೇ ನಾವು ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ನಾಶ ಮಾಡಿದ್ದೀವಿ. ಬಟ್ ಮುಂದಕ್ಕೂ ಶಸ್ತ್ರಾಸ್ತ್ರವನ್ನು ಹೊತ್ತು ಬರುವಂಥ ಡ್ರೋನ್ಗಳನ್ನು ಕೂಡ ನಾಶ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ನೇರವಾಗಿ ನೇತನ್ಯಾಹು ಎಚ್ಚರಿಕೆಯ ರೂಪದಲ್ಲಿ ಕೊಡ್ತಾ ಇರುವಂಥದ್ದು ಇರಾನ್ಗೆ. ಚಂದ್ರಮೋಹನ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಈಗ ನೇತನ್ಯಾಹು ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಮಿಸೈಲ್, ಡ್ರೋನ್, ಶಸ್ತ್ರಾಸ್ತ್ರಗಳನ್ನು ನಾವು ನಾಶ ಮಾಡಿದ್ದೀವಿ, ಮುಂದಕ್ಕೂ ಕೂಡ ನಾಶ ಮಾಡ್ತೀವಿ. ಈಗಾಗಲೇ ಕಚ್ಚಾ ವಸ್ತುಗಳ ಫ್ಯಾಕ್ಟರಿಗಳನ್ನು ನಾಶ ಮಾಡಿದ್ದೀವಿ. ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು. ಯುರೇನಿಯಂ ಸಂಗ್ರಹದ ಸಾಮರ್ಥ್ಯ ಈಗ ಇರಾನ್ಗೆ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಬ್ಯಾಲಿಸ್ಟಿಕ್ ಮಿಸೈಲ್ ನಿರ್ಮಿಸೋ ಶಕ್ತಿ ಕೂಡ ಅವ್ರಿಗೆ ಇಲ್ಲ. ಮಿಸೈಲ್ ತಯಾರಿಸುವಂಥ ಫ್ಯಾಕ್ಟ್ರಿಗಳನ್ನೇ ನಾವು ನಾಶ ಮಾಡಿದ್ದೀವಿ. ಮಿಸೈಲ್, ಡ್ರೋನ್, ಶಸ್ತ್ರಾಸ್ತ್ರವನ್ನು ಕೂಡ ನಾಶ ಮಾಡ್ತೀವಿ. ಇರಾನ್ಗೆ ಪ್ರತ್ಯಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚಂದ್ರಮೋಹನ್ ಮಾಹಿತಿಯನ್ನು ನೀಡ್ತಾರೆ. ಚಂದ್ರಮೋಹನ್, ಮತ್ತೊಂದು ಎಚ್ಚರಿಕೆಯ ಸಂದೇಶ ಈಗ ಬೆಂಜಮಿನ್ ನೇತನ್ಯಾಹು ಕಡೆಯಿಂದ ನೇರವಾಗಿ ಇರಾನ್ಗೆ ಮಾಹಿತಿಯನ್ನು ನೀಡೋದಾದ್ರೆ? ಹೌದು ಮಧುಸೂದನ್, ಈಗ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಇರಾನ್ಗೆ ಮತ್ತೊಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಇರಾನ್ ದೇಶದ ಮಿಸೈಲ್ ತಯಾರಿಸತಕ್ಕಂಥ ಸಾಮರ್ಥ್ಯವನ್ನೇ ಹಾಳು ಮಾಡಿದ್ದೇವೆ. ಮುಖ್ಯವಾಗಿ ಅವರು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ತಯಾರಿಸಲಿಕ್ಕೆ ಮತ್ತು ನ್ಯೂಕ್ಲಿಯರ್ ವೆಪನ್ಗಳನ್ನು ತಯಾರಿಸಲಿಕ್ಕೆ ಯುರೇನಿಯಂ ಅನ್ನ ಸಂಗ್ರಹಿಸ್ತಾ ಇದ್ರು. ಆದರೆ ಯುರೇನಿಯಂ ಸಂಗ್ರಹ ಸಾಮರ್ಥ್ಯವನ್ನೇ ನಾವು ಸಂಪೂರ್ಣವಾಗಿ ಕುಗ್ಸಿದ್ದೇವೆ ಮತ್ತು ಮಿಲಿಟರಿ ಶಕ್ತಿ ಸಾಮರ್ಥ್ಯವನ್ನು ಕೂಡ ಇರಾನ್ನ ಸೇನೆದನ್ನ ಕುಗ್ಸಿದ್ದೇವೆ. ಈಗ ಮುಂದೆ ಈ ಇರಾನ್ ದೇಶ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನಾಗ್ಲಿ ಅಥವಾ ಅಣ್ವಸ್ತ್ರ ಕ್ಷಿಪಣಿಗಳನ್ನಾಗ್ಲಿ ತಯಾರಿಸಲಿಕ್ಕೆ ಆಗೋದಿಲ್ಲ. ಆ ಮಟ್ಟಿಗೆ ನಾವು ಡ್ಯಾಮೇಜ್ ಅನ್ನ ಮಾಡಿದ್ದೇವೆ. ಜೊತೆಗೆ ಅವರ ಶಸ್ತ್ರಾಸ್ತ್ರಗಳನ್ನ, ಮಿಸೈಲ್ಗಳನ್ನ, ಡ್ರೋನ್ಗಳನ್ನು ಕೂಡ ನಾವು ಹೊಡೆದುಳಿಸಿದ್ದೇವೆ. ಈಗಾಗಲೇ ಸಾಕಷ್ಟನ್ನು ನಾಶ ಮಾಡಿದ್ದೇವೆ, ಮುಂದೆ ಕೂಡ ನಾಶ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯ ಮಾತುಗಳನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೇಳಿದ್ದಾರೆ. ಜೊತೆಗೆ ಅಮೆರಿಕವನ್ನ ಇಸ್ರೇಲ್ ದೇಶ ಯುದ್ಧಕ್ಕೆ ಎಳೆದಿದೆ ಅನ್ನುವ ಆರೋಪವನ್ನು ಕೂಡ ಬೆಂಜಮಿನ್ ನೇತನ್ಯಾಹು ತಳ್ಳಿ ಹಾಕಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಯಾರು ಕೂಡ ಯುದ್ಧಕ್ಕೆ ಎಳೆಯಲಿಕ್ಕೆ ಆಗೋದಿಲ್ಲ ಮತ್ತು ಅಮೆರಿಕಕ್ಕೆ ಏನ್ ಒಳ್ಳೇದನ್ನ ಮಾಡಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಕೂಡ ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ. ಅಮೆರಿಕಕ್ಕೆ ಒಳ್ಳೇದನ್ನ ಮಾಡ್ಲಿಕ್ಕೋಸ್ಕರನೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಮಾತನ್ನ ಬೆಂಜಮಿನ್ ನೇತನ್ಯಾಹು ಅವರು ಹೇಳಿದ್ದಾರೆ. ಮುಖ್ಯವಾಗಿ ಇಸ್ರೇಲ್ ಕೂಡ ಏಕಾಏಕಿಯಾಗಿನೇ ಇರಾನ್ ದೇಶದ ಗ್ಯಾಸ್ ಪ್ಲಾಂಟ್ ಗಳ ಮೇಲೆ ದಾಳಿಯನ್ನು ನಡೆಸಿತ್ತು. ಇದ್ರ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಗೊತ್ತಿರಲಿಲ್ಲ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ಈಗ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಕೂಡ ಇನ್ನು ಮುಂದೆ ನಾವು ಇರಾನ್ನ ಗ್ಯಾಸ್ ಪ್ಲಾಂಟ್ ಗಳ ಮೇಲೆ ದಾಳಿಯನ್ನ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದರೆ. ಯಾಕೆಂತಂದ್ರೆ ಈ ಒಂದು ಗ್ಯಾಸ್ ಪ್ಲಾಂಟ್ ಗಳ ಮೂಲಕ ಇಡೀ ಜಗತ್ತಿಗೆ ಗ್ಯಾಸ್ ಪೂರೈಕೆ ಆಗ್ತಾ ಇತ್ತು. ಗ್ಯಾಸ್ ಪ್ಲಾಂಟ್ ಗಳ ಮೇಲಿನ ದಾಳಿಯಿಂದ ಇಡೀ ಜಗತ್ತಿಗೆ ಪೂರೈಕೆ ಆಗುವಂತ ಗ್ಯಾಸ್ ನಲ್ಲಿ ವ್ಯತ್ಯಯ ಆಗುತ್ತೆ ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿನೇ ಈ ಒಂದು ಗ್ಯಾಸ್ ಪ್ಲಾಂಟ್ ಗಳ ಮೇಲೆ ದಾಳಿ ಮಾಡಬಾರದು ಅನ್ನುವ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇಸ್ರೇಲ್ಗೆ ಹೇಳಿದ್ದಾರೆ. ಹೀಗಾಗಿ ಆ ಒಂದು ಮಾತನ್ನ ನಾವು ಕೂಡ ಫಾಲೋ ಮಾಡ್ತೇವೆ ಅಂತೇಳಿ ಈಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಕೂಡ ಹೇಳಿದ್ದಾರೆ. ಆದ್ರೆ ಯುದ್ಧವನ್ನ ನಾವು ಗೆದ್ದಿದ್ದೇವೆ ಅಂತ ಹೇಳಿದ್ದಾರೆ ಮತ್ತು ಯುದ್ಧದಲ್ಲಿ ನಮ್ಮ ಗುರಿಯನ್ನು ಕೂಡ ನಾವು ಸಾಧಿಸಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಹೇಳಿದ್ದಾರೆ. ಆದ್ರೆ ಈಗ ಯುದ್ಧವನ್ನ ಯಾವಾಗ ನಿಲ್ಲಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಇಸ್ರೇಲ್ ಆಗ್ಲಿ ಮತ್ತು ಅಮೆರಿಕ ಆಗ್ಲಿ ಇನ್ನೂ ಏನು ಸ್ಪಷ್ಟವಾದಂತಹ ಮಾತುಗಳನ್ನ ಹೇಳಿಲ್ಲ. ಇನ್ನು 3 ವಾರಗಳ ಕಾಲ ಯುದ್ಧ ನಡೀಬಹುದು ಅಂತೇಳಿ ಇಸ್ರೇಲ್ ಹೇಳ್ತಾ ಇತ್ತು. ಆದ್ರೆ ಯಾವಾಗ ಯುದ್ಧವನ್ನ ನಿಲ್ಲಿಸಲಾಗುತ್ತೆ ಅನ್ನೋದು ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಮತ್ತು ಅಮೆರಿಕ ಕೂಡ ಇನ್ನು ನಾವು ಯುದ್ಧವನ್ನ ಮುಂದುವರಿಸ್ತೇವೆ, ನಮ್ಮ ಗುರಿ ಈಡೇರುವವರೆಗೂ ಕೂಡ ಯುದ್ಧವನ್ನ ಮುಂದುವರಿಸ್ತೇವೆ ಅಂತಾನೆ ಹೇಳ್ತಾ ಇದೆ. ಯುದ್ಧವನ್ನ ಗೆದ್ದಿದ್ದೇವೆ ಅಂತೇಳಿ ಅಮೆರಿಕನು ಹೇಳುತ್ತೆ, ಇಸ್ರೇಲ್ ಕೂಡ ಹೇಳುತ್ತೆ. ಆದ್ರೆ ಯುದ್ಧವನ್ನ ಯಾವಾಗ ನಿಲ್ಲಿಸ್ತಾರೆ, ಗೆದ್ದ ಮೇಲೆ ನಿಲ್ಲಿಸಬೇಕು ಯುದ್ಧವನ್ನ. ಆ ಒಂದು ಯುದ್ಧವನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಈಗ ಅಮೆರಿಕ ಮತ್ತು ಇಸ್ರೇಲ್ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.